ಟೆಕ್ನಾಲಜಿ ಎಷ್ಟು ಮುಂದುವರಿತು ಹೋಗುತ್ತೋ ಅದರಿಂದ ಅಷ್ಟೇ ದುಷ್ಪರಿಣಾಮಗಳು ಕೂಡ ಆಗುತ್ತಾ ಹೋಗುತ್ತೆ. ಅದು ನಾವು ಹಿಂದೆ ಕೂಡ ಅದರ ನಿದರ್ಶನವನ್ನು ಕಂಡಿದ್ದೀವಿ. ಈಗಲೂ ಕೂಡ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಕೂಡ ನಾವು ನೋಡಿದ್ದೀವಿ. ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ರುಕ್ಮಿಣಿ ವಸಂತ್ ಅವರ ಒಂದು ವಿಡಿಯೋ ನಾವೆಲ್ಲ ನೋಡಿದ್ವಿ. ಒಂದು ಸ್ವಿಮ್ ಸೂಟ್ ಹಾಕಿ ಒಂದೊಂದು ವಿಡಿಯೋವನ್ನು ನಾವು ನೋಡಿದ್ದೆವು. ಮೊದಲಿಗೆ ನಾವು ಅದನ್ನು ರಿಯಲ್ ಅಂತಲೇ ಅಂದ್ಕೊಂಡಿದ್ವಿ. ಅದಾದ ಮೇಲೆ ರುಕ್ಮಿಣಿ ವಸಂತ್ ಅವರು ಟ್ವೀಟ್ ಮಾಡಿದ ತಕ್ಷಣ ನಮಗದು ಬೆಳಕಿಗೆ ಬರುತ್ತೆ. ಅವರು ಪೋಸ್ಟ್ ಕೂಡ ಮಾಡ್ತಾರೆ, ನಿಜ ಅಲ್ಲ ಇದು AI ಜನ್ರೇಟೆಡ್ ವಿಡಿಯೋ ಅಂತ. ಕಿಡಿಗೇಡಿಗಳು ಏನು ಮಾಡ್ತಾರೆ, AI ಮೂಲಕ ಇದನ್ನು ಮರ್ಜ್ ಮಾಡಿ, ಅವರ ಫೇಸನ್ನು ಮರ್ಜ್ ಮಾಡಿ ಈ ವಿಡಿಯೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದು ಬಿಡ್ತಾರೆ. ಅದು ಇನಿಷಿಯಲಿ ಅವ್ರಿಗೆ ಗೊತ್ತಾಗಲ್ಲ. ಅದಾದಮೇಲೆ ರುಕ್ಮಿಣಿ ವಸಂತ್ ಅವ್ರಿಗೆ ಯಾವಾಗ ಇದು ಗೊತ್ತಾಗುತ್ತೋ ಅವರು ಟ್ವೀಟ್ ಕೂಡ ಮಾಡ್ತಾರೆ ಮತ್ತು ಅವರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡ್ತಾರೆ. ಇದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದರ ಹಿಂದೆ ಬಿದ್ದಿದೆ. ಇದನ್ನು ಆದಷ್ಟು ಬೇಗ ಯಾರು ಮಾಡಿದಾರೋ ಆದಷ್ಟು ಬೇಗ ಆ ವ್ಯಕ್ತಿಗಳನ್ನು ಹಿಡಿದು ಅವರಿಗೆ ಕಠಿಣ ಕ್ರಮವನ್ನು ವಹಿಸ್ತೇವೆ ಅಂತ ಪೊಲೀಸ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ. ಇದು ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರವಲ್ಲ, ಹಿಂದೆ ತುಂಬ ವ್ಯಕ್ತಿಗಳಿಗೆ ಕೂಡ ಆಗಿದೆ, ಹುಡುಗಿಯರು ಕೂಡ ಆಗಿದೆ, ಹುಡುಗರು ಕೂಡ ಆಗಿದೆ. ಈ ಹಲವಾರು ಕೇಸ್ಗಳು ಕೂಡ ಈ AI ಬಂದ ಮೇಲೆ ದಾಖಲಾಗಿದ್ದನ್ನು ನಾವು ಕೂಡ ನೋಡಿದ್ದೇವೆ. ಇದನ್ನು ಕಿಡಿಗೇಡಿಗಳು ಇಂಟೆನ್ಷನಲಿ ಮಾಡ್ತಾರೋ ಅಥವಾ ಮಜಕ್ಕೋಸ್ಕರ ಮಾಡ್ತಾರೋ ಗೊತ್ತಿಲ್ಲ. ಬಟ್ಟು ಇದರಿಂದ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದಂತೂ ಸತ್ಯ. ಯಾಕೆಂದರೆ ನೀವು ಈಗ ಆ ವಿಡಿಯೋ ರಿಲೀಸ್ ಆದಮೇಲೆ ಅಥವಾ ಯಾವುದೋ ಡೀಪ್ ಫೇಕ್ ವಿಡಿಯೋ ರಿಲೀಸ್ ಆಗಿ ಅದು ಸರ್ಕ್ಯುಲೇಟ್ ಆದಮೇಲೆ ನೀವು ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿದರೆ 1000 ನೀವು ಆ ವಿಡಿಯೋಗಳ ರೀಚ್ ಆಗಿದ್ದರೆ ಒಂದು 500 ಅಷ್ಟೇ ಅದು ಡೀಪ್ ಫೇಕ್ ಅಂತ ಅವರಿಗೆ ಕಡಿಮೆ ಆಗುತ್ತೆ. ಮತ್ತು 500 ಅದೇ ತಪ್ಪು ಕಲ್ಪನೆಗಳು ಆ ವ್ಯಕ್ತಿಯ ಮೇಲೆ ಇರುತ್ತೆ. ಇದು ತುಂಬ ಡೇಂಜರ್ ಆಗಿ ಮೂಡಿಬರ್ತಾಯಿದೆ. ಇದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿಯವರು ಯಾವ ರೀತಿಯ ಕ್ರಮಗಳನ್ನ ಮುಂದೆ ಕೈಗೊಳ್ಳಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ತುಂಬ ಸೆಲೆಬ್ರಿಟಿಗಳು ಇದರಿಂದ ತೊಂದರೆಗಳಿಗೆ ಒಳಗಾಗ್ತಾರೆ. ಖಾಲಿ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಜನಸಾಮಾನ್ಯರು ಕೂಡ ಇದನ್ನು ಫೇಸ್ ಮಾಡುವಂತಹ ಒಂದು ಘಟ್ಟಕ್ಕೆ ಬಂದು ನಿಲ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಇದನ್ನು ಮಟ್ಟ ಹಾಕೋಕ್ಕೆ ಕೆಲಸ ಮಾಡುತ್ತೆ ಅಂತ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.